ಗೊತ್ತಾಗುತ್ತೆ ನನಗೆ, ಅದು ಅಳಗು ಮುಗಿಸಲ್ಲ ನನಗೆ. ಎಲ್ಲ 4 ಜನಕ್ಕೆ ಹೇಳಿ. ಸಾಕು. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಸರ್, ಮೀಡಿಯಾದವರು ನನಗೆ ಧನ್ಯವಾದ ಹೇಳ್ತಾ ಇದ್ದೀರಾ ನಮ್ಮ ಸಿನಿಮಾಗೆ ಅಂದರೆ ನಮಗೆ ಅದೇ ದೊಡ್ಡ ಗಿಫ್ಟ್ ಸರ್. ಸೊ ಅಂದರೆ ಈಗ ಮೀಡಿಯಾದವರು ತುಂಬ ಸಿನಿಮಾ ನೋಡ್ತಾ ಇರ್ತೀರಾ, ಸಿನಿಮಾ ಅಲ್ಲಿ ಆಳವಾಗಿರ್ತೀರಾ, ನಿಮಗೆ ಇಷ್ಟ ಆಗ್ತಾ ಇದೆ ಅಂದರೆ ಕರ್ನಾಟಕದ ಜನತೆಗೆ ತುಂಬ ಇಷ್ಟ ಆಗುತ್ತೆ, ಇಷ್ಟ ಆಗ್ಬಿಟ್ಟಿದೆ. ಯಾಕಂದರೆ ನಮ್ಮ ತಾಯಂದ್ರ ಶೋ ನೋಡಿದ್ದೀರಾ, ಈಗ ಈ ಶೋನು ನೋಡಿದ್ದೀರಾ. ಬಟ್ ಇನ್ನೂ ಇದನ್ನ ಹಿಟ್ಟಾಗೋ ಸಿನಿಮಾನ ಬ್ಲಾಕ್ ಬಸ್ಟರ್ ಮಾಡೋದು ನಮ್ಮ ಕೆಲಸ. ಯಾಕಂದರೆ ನಾವೇನೇನು ಹಿಟ್ಟಾಗ ಬಿಡೋಂಥ ಸುಮ್ಮನೆ ಕೂತ್ಕೊಂಡ್ರೆ ಆಗಲ್ಲ. ಅದು ನಾವು ಎಷ್ಟು ಪ್ರಯತ್ನ ಮಾಡಬೇಕು ಅಷ್ಟು ಅಗ್ರೆಸಿವ್ ನಮ್ಮ ಕೆಲಸ ನಾವು ಮಾಡ್ತೀವಿ. ಇನ್ನು ಕರ್ನಾಟಕದ ಜನ ಬಂದು ಸಿನಿಮಾ ನೋಡೋದು ಅಷ್ಟೇ ಬಾಕಿ ಸರ್. ನೋಡ್ತಾ ಇದ್ದಾರೆ, ಎಲ್ಲ ಕಡೆ ಹೌಸ್ಫುಲ್ಸ್ ಆಗ್ತಾ ಇದೆ. ಸೊ ಒಪಿನಿಯನು ತುಂಬ ಪಾಸಿಟಿವ್ ಬರ್ತಾ ಇದೆ, ಕನೆಕ್ಟ್ ಆಗ್ತಾ ಇದೆ ಸಿನಿಮಾ ಕಥೆ ಪಾತ್ರಗಳು. ಸೊ ಅದು ಮೀಡಿಯಾದವ್ರ ಸಮೇತ ಸಿನಿಮಾದಲ್ಲಿ ಇರೋದು ಸಮೇತ ಕನೆಕ್ಟ್ ಆಗ್ತಿರೋದು ಅದೇ ದೊಡ್ಡ ಖುಷಿ ವಿಚಾರ. ಇನ್ನು ಕರ್ನಾಟಕದ ಜನತೆ ಡಿಸೈಡ್ ಮಾಡಬೇಕು. ಇಂಥ ಒಳ್ಳೆ ಸಿನಿಮಾ ಕೊಟ್ಟಿದ್ದೀವಿ, 100% ಒಳ್ಳೆ ಕಥೆ ಇದೆ ಇಲ್ಲಿ. ನಾನು ಹೀರೋ, ನನ್ನ ಸ್ಟಾರ್, ಅದೆಲ್ಲ ಬಿಟ್ಬಿಡಿ, ಕಥೆ ಚೆನ್ನಾಗಿದೆ. ಕಥೆಗೋಸ್ಕರ ಸಿನಿಮಾಗೆ ಬಂದಿ, ನನಗೋಸ್ಕರ ಬರಬೇಡಿ. ಎಲ್ಲ ಬೈಕೊಂಡಿದ್ದಾರೆ ಮೇಡಮ್, ಎಲ್ಲ ಬೈಕೊಂಡಿದ್ದಾರೆ. ಬಟ್ ಅದಕ್ಕೆ ಬೈತಾರೆ ಅಂತ ನಾನು ಇಂಟರ್ವ್ಯೂಲ್ಲಿ ಸೇರಿ ಹೋಗ್ಬಿಟ್ಟಿದೆ, ಯಾರ್ಕೊಂಡು ಹೋಗ್ಬಿಡಲಿಲ್ಲ. ಬಟ್ ಲಾಸ್ಟಲ್ಲಿ ಇಷ್ಟಪಡ್ತಾರೆ ಅಂತ ಗೊತ್ತಿತ್ತು, ಅದಾಗಿದೆ. ಸರಿ, ಕಣ್ಣೀರು ಸರ್. ನಾನು ನನ್ನ ತಮ್ಮ ಇಲ್ಲ ಅಂತ ಆದಾಗ, ಅವ್ನು ಮಲ್ಕೊಂಡಾಗ ಅವ್ರು ಅಳೋದು ನೋಡ್ಬಿಟ್ಟು ಅವ್ನು ಡಿಸೈಡ್ ಮಾಡಿದ್ದೆ. ಇವತ್ತು ದುಃಖಕ್ಕೆ ಅಳ್ತಾ ಇದ್ದಾರೆ, ಒಂದಿನ ಆನಂದ ಗೋಸ್ಬಿಟ್ಟು ಅಳಬೇಕು, ಆ ಕೆಲಸ ನಾನು ಮಾಡಬೇಕು ಅಂತ. ನನ್ನ ಕಣ್ಣಲ್ಲೂ ನೀರು ಬಂತು, ಅವ್ರ ಕಣ್ಣಲ್ಲೂ ನೀರು ಬಂತು. ಇನ್ನು ಕರ್ನಾಟಕದ ಜನ ಇದನ್ನ ಯಾವ ಮಟ್ಟಕ್ಕೆ ತೊಗೊಂಡೋಗ್ತಾರೆ ಸಿನಿಮಾನ ಅನ್ನೋದು ನೋಡ್ಬೇಕು ಸರ್. ಅದೆಲ್ಲದಕ್ಕೂ ಮೂಲ ಕಾರಣ ರೈತರು, ನಮ್ಮ ಕಾಂತರಾಜು ಅಂತ, ಹಾಗೆ ಡೈರೆಕ್ಟ್ರು ವೀರೇಶ್ ಬೊಮ್ಮಸಾಗರ್ ಅಂತ, ಪ್ರೊಡ್ಯೂಸರು ಮಾಲೂರು ಜಯರಾಮ್ ಅಂತ, ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಮುರಳಿ ಅಂತ, ನಮ್ಮ ಆರ್ಟ್ ಡೈರೆಕ್ಟ್ರು ಶಿವು ಅಂತ. ಸರ್, ನನ್ನ ತಂಡನ ಅವರಿಂದ ಸರ್. ಈಗ ನಾನು ಅವಾಗಲೂ ಹೇಳಿದೆ, ಒಬ್ಬ ರೈತ ಬೆಳೆ ಬೆಳಿತಾನೆ, ಬೆಳೆ ಎಲ್ಲರಿಗೂ ಕಾಣಿಸುತ್ತೆ, ಪ್ರಕೃತಿಲಿ ನಲಿಯುತ್ತೆ, ಅದು ಅನ್ನ ಆಗಿ ಒಬ್ಬನ ಹೊಟ್ಟೆ ಸೇರಿ ಅವ್ನ ಹೊಟ್ಟೆ ತುಂಬಿಸಿ ಖುಷಿ ಪಡಿಸುತ್ತೆ. ಆ ಬೆಳೆನ ನಾವು ಸಂಭ್ರಮಿಸ್ತೇವೆ ಹೊರತು ಬೆಳೆ ಬೆಳೆದಿರೋ ರೈತನ ಯಾವತ್ತೂ ನೆನಪು ಮಾಡ್ಕೊಳ್ಳಲ್ಲ. ಅದೇ ಥರ ಸಿನಿಮಾ ರೈತರು ಇದ್ದಾರೆ ಸರ್. ಡೈರೆಕ್ಟ್ರು, ಪ್ರೊಡ್ಯೂಸರು, ಕ್ಯಾಮ್ರೆಯಿಂದ ವರ್ಕ್ ಮಾಡೋರು, ನಮ್ಮ ಕ್ಯಾಮ್ರಾಮ್ಯಾನು ಗೌಡ್ರು ಅಂತ, ಸಿದ್ದೇಗೌಡರು ಅಂತ, ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಹರ್ಷವರ್ಧನ್ ಅಂತ, ಇವರೆಲ್ಲರೂ ಸೇರಿ ನಮ್ಮನ್ನ ತೋರಿಸಿ ನಮ್ಮನ್ನು ಇಷ್ಟಪಡಂಗೆ ಮಾಡ್ತಾರೆ ನಿಮ್ಮ ಮನಸ್ಸಲ್ಲಿ. ಸೊ ಇದು ನಮ್ಮ ಗೆಲುವಲ್ಲ, ಅವ್ರ ಗೆಲುವು ಸರ್. ನಮ್ಮ ಟೀಮ್ನೆಲ್ಲ ಇಡೀ ಕರ್ನಾಟಕ ಪರಿಚಯ ಮಾಡಬೇಕು ಅಂತ ನನಗೆ ತುಂಬ ಆಸೆ ಇದೆ. ಎಲ್ಲ ಮೀಡಿಯಾದವರು ಬಲ್ಲಿ ದಯವಿಟ್ಟು ಆ ಟೀಮ್ನ ಪರಿಚಯ ಮಾಡ್ಕೊಡ್ತೀನಿ. ಸರ್, ಪ್ರೀತಿ ಅನ್ನೋದು ಯಾವುದು ಡೆಫಿನೇಷನ್ ಕೊಡೋಕ್ಕಾಗಲ್ಲ. ಒಬ್ಬೊಬ್ಬ ಮನುಷ್ಯ ಹುಡ್ತಾ ಇದ್ರು ಪ್ರೀತಿ ಅನ್ನೋ ಡೆಫಿನೇಷನ್ ಚೇಂಜ್ ಆಗ್ತಾ ಇರುತ್ತೆ. ಒಬ್ಬೊಬ್ರು ಅನುಭವದ ಪ್ರಕಾರ ಪ್ರೀತಿ ಹೋಗ್ತಾ ಇರುತ್ತೆ. ಇವಾಗ ನೋಡಿ, ನಮ್ಮ ಸಿನಿಮಾಲ್ ಒಂಥರ ಪ್ರೀತಿ ತೋರಿಸಿದ್ದೀವಿ, ನೀವು ನೋಡಿ ನಮಗೆ ಇದು ಡಿಫ್ರೆಂಟ್ ಆಗಿದೆ ಲವ್ ಸ್ಟೋರಿ. ಸೊ ಅದು ನಿಮಗೆ ಲವ್ ಒಂಥರ ಇದ್ರೆ ಅವ್ರಿಗೆ ಒಂಥರ ಇರುತ್ತೆ, ಇನ್ನೊಬ್ರಿಗೆ ಒಂಥರ ಇರುತ್ತೆ. ಎಲ್ಲಾನು ನಿಮಗೆ ಅಂತ ಹೇಳೋಕ್ಕಾಗಲ್ಲ. ನನಗೇನು ಅನ್ಸುತ್ತೆ ಅದೇ ಲವ್, ಅವ್ರಿಗೇನು ಅನ್ಸುತ್ತೆ ಅದೇ ಲವ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.